ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಎಲೆಕ್ಷನ್ ನ ಈವೆಂಟ್ ನಿಂದ ಮಾರ್ಕೆಟ್ ನಲ್ಲಿ ಸಾಕಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಒಂದೇ ದಿನ 6% ಅಷ್ಟು ಕರೆಕ್ಟ್ ಆಗಿದೆ. 23,260 ಹೈಯನ್ನ ನಿಫ್ಟಿ ಟಚ್ ಮಾಡಿತ್ತು. ಆ ಒಂದು ಲೆವೆಲ್ ನಿಂದ ಸಾಕಷ್ಟು ಈಗ ನಿಫ್ಟಿ ಕರೆಕ್ಟ್ ಆಗಿದೆ. 21,300 ಲೋ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಆ ಒಂದು ಲೆವೆಲ್ ನಿಂದ ನಿಫ್ಟಿ ಸ್ವಲ್ಪ ರಿಕವರ್ ಆಗಿದೆ. ಈ ಒಂದು ಕರೆಕ್ಷನ್ ನಲ್ಲಿ ಒಳ್ಳೊಳ್ಳೆ ಸ್ಟಾಕ್ ಗಳನ್ನ ನಾವು ಆಡ್ ಮಾಡ್ಕೋಬಹುದಾಗತ್ತೆ. ಈ ಒಂದು ವಿಡಿಯೋದಲ್ಲಿ ಕೆಲವೊಂದಿಷ್ಟು ಸ್ಟಾಕ್ಗಳ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಅನ್ನ ಕೊಡ್ತೀನಿ. ಹಾಗೆ ನೀವು ಕೆಲವೊಂದಿಷ್ಟು ಸ್ಟಾಕ್ಗಳನ್ನ ನಿಮ್ಮ ವಾಚ್ ಲಿಸ್ಟ್ ನಲ್ಲಿ ಕೂಡ ಆಡ್ ಮಾಡ್ಕೊಂಡಿರ್ತೀರಾ. ಈ ಸ್ಟಾಕ್ ನಲ್ಲಿ ಕರೆಕ್ಷನ್ ಬಂದ್ರೆ ಆ ಸ್ಟಾಕ್ ಅನ್ನ ಆಡ್ ಮಾಡ್ಕೋಬಹುದು ಅಂತ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರ್ತೀರಾ. ಆ ರೀತಿಯ ಸ್ಟಾಕ್ಗಳಲ್ಲಿ ಫಂಡಮೆಂಟಲ್ ಸ್ಟ್ರಾಂಗ್ ಆಗಿದ್ರೆ, ಆ ಕಂಪನಿಯ ಅರ್ನಿಂಗ್ಸ್ ಸ್ಟ್ರಾಂಗ್ ಆಗಿದ್ರೆ ಖಂಡಿತವಾಗ್ಲೂ ಆ ಸ್ಟಾಕ್ಗಳನ್ನ ನೀವು ನಿಮ್ಮ ಪೋರ್ಟ್ಫೋಲಿಯೋಗೆ ಆಡ್ ಮಾಡ್ಕೋಬಹುದಾಗತ್ತೆ. ಮೊದಲನೇದಾಗಿ HAL ಇದೊಂದು ಡಿಫೆನ್ಸ್ ಸೆಕ್ಟರ್ನ ಕಂಪನಿ ಆಗಿದ್ದು ತುಂಬಾನೇ ಸ್ಟಾಕ್ ರನ್ ಆಗಿತ್ತು. ಇವತ್ತು ಒಂದೇ ದಿನ ಬಹಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. 5,145 ಹೈಯನ್ನ ರೀಸೆಂಟ್ ಆಗಿ ಟಚ್ ಮಾಡಿತ್ತು. ಇವತ್ತು 4,000 ಕೆಳಗಡೆ ಕೂಡ ಸ್ಟಾಕ್ ಹೋಗಿತ್ತು. ಬಟ್ ಒಂದು ವರ್ಷದಲ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ HAL ಜನರೇಟ್ ಮಾಡಿ ಕೊಟ್ಟಿದೆ. ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಅನ್ನ ಕೂಡ HAL ಹೊಂದಿದೆ. ಕಂಪನಿಯ PE 45 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೆಕ್ಟರ್ನ PE ಅಂದ್ರೆ ಓವರ್ ಆಲ್ ಡಿಫೆನ್ಸ್ ಸೆಕ್ಟರ್ನ PE 50 ಇದೆ. ಕಂಪನಿಯ ಸ್ಟಾಕ್ ಪ್ರೈಸ್ ನಲ್ಲಿ ತುಂಬಾನೇ ಜಂಪ್ ಇದ್ರೂ ಕೂಡ ಒಳ್ಳೆ ಒಂದು ವ್ಯಾಲ್ಯೂಷನ್ ನಲ್ಲಿ ಅವೈಲೇಬಲ್ ಇದೆ. ಹಾಗೆ 85% ನಷ್ಟು ಅನಲಿಸ್ಟ್ ಗಳು ಬೈ ರೆಕಮೆಂಡೇಶನ್ ಅನ್ನ ಕೊಡ್ತಾ ಇದ್ದಾರೆ. ಕಂಪನಿಯ ಟಾರ್ಗೆಟ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ 5,532 ಹೈಯರ್ ಟಾರ್ಗೆಟ್ಸ್ ನೋಡೋದಕ್ಕೆ ಸಿಗುತ್ತೆ. ಈ ಪ್ರೈಸ್ ನಿಂದ 27% ಜಂಪ್ ಬರುವಂತ ಚಾನ್ಸಸ್ ಇದೆ. ಮೀಡಿಯಂ ಟಾರ್ಗೆಟ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರು ಕೂಡ 15% ನಷ್ಟು ಗೇನ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. 2,852 ಲೋ ಅನ್ನ ಕೂಡ ಕಂಪನಿ ಟಚ್ ಮಾಡುವಂತ ಚಾನ್ಸಸ್ ಇರುತ್ತೆ. ಬಟ್ ಅದಕ್ಕೆ ಮಾರ್ಕೆಟ್ ನಲ್ಲಿ ಸಾಕಷ್ಟು ವೀಕ್ನೆಸ್ ಬರಬೇಕಾಗುತ್ತೆ. ಆ ಒಂದು ಕೇಸ್ ನ ಪ್ರಾಬಬಿಲಿಟಿ ತುಂಬಾನೇ ಕಡಿಮೆ ಇರುತ್ತೆ. ಕಂಪನಿಯ ಪ್ರಾಫಿಟಬಿಲಿಟಿ ಸ್ಕೋರ್ 8.2 ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಳ್ಳೆ ಒಂದು ಫಿನಾನ್ಷಿಯಲ್ಸ್ ಅನ್ನ ಕಂಪನಿ ರೀಸೆಂಟ್ ಟೈಮ್ ನಲ್ಲಿ ಡಿಕ್ಲೇರ್ ಮಾಡಿದರೆ ಒಳ್ಳೆ ರೆವೆನ್ಯೂ ಗ್ರೋತ್, ಪ್ರಾಫಿಟ್ ಗ್ರೋತ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಇಯರ್ ಆನ್ ಇಯರ್ ಕಂಪನಿಯ ರೆವೆನ್ಯೂ ನಲ್ಲಿ, ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ನಮಗೆ ನೋಡೋದಕ್ಕೆ ಸಿಗ್ತದೆ. 2024 ಫಿನಾನ್ಷಿಯಲ್ ಇಯರ್ ನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಅನ್ನ HAL ಡಿಕ್ಲೇರ್ ಮಾಡಿದ್ದಾರೆ. ಕಂಪನಿಯ ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಒಳ್ಳೆ ಒಂದು ಆರ್ಡರ್ ಬುಕ್ ಅನ್ನ ಮೇಂಟೈನ್ ಮಾಡ್ತಿದ್ದಾರೆ. ಯಾವುದೇ ಒಂದು ಗವರ್ಮೆಂಟ್ ಬಂದರೂ ಕೂಡ ಮುಂದಿನ 5-6 ವರ್ಷಕ್ಕೆ ಇವರ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿದೆ. ಆದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಒಳ್ಳೆ ಒಂದು ಮೊಮೆಂಟಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಡಿಫೆನ್ಸ್ ಸೆಕ್ಟರ್ ನ ಸ್ಟಾಕ್ ಗಳು ತುಂಬಾನೇ ರನ್ ಆಗಿರೋದ್ರಿಂದ HAL ನಲ್ಲಿ ಸ್ವಲ್ಪ ವೀಕ್ನೆಸ್ ನ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಲಾಂಗ್ ಟರ್ಮ್ಗೆ HAL ಒಳ್ಳೆ ಒಂದು ಸ್ಟಾಕ್ ಆಗುತ್ತೆ. 4,000 ಲೆವೆಲ್ ಅಲ್ಲಿ ಅವೈಲೇಬಲ್ ಇದ್ರೆ ಈ ಒಂದು ಸ್ಟಾಕ್ ಅನ್ನ ನೀವು ಆಡ್ ಮಾಡ್ಕೋಬಹುದು. ಹಾಗೆ ಎರಡನೇದಾಗಿ ಅದಾನಿ ಪೋರ್ಟ್ ನ ಸ್ಟಾಕ್ ಪ್ರೈಸ್ ನಲ್ಲಿ ಒಂದೇ ದಿನ 21% ನ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ 1,500 ಹೈಯನ್ನ ಕಂಪನಿ ಟಚ್ ಮಾಡಿತ್ತು. ಆ ಲೆವೆಲ್ ನಿಂದ ಈಗ ಸ್ಟಾಕ್ ಸಾಕಷ್ಟು ಕರೆಕ್ಟ್ ಆಗಿದೆ. ಈ ಒಂದು ಸ್ಟಾಕ್ ಕೂಡ ಅಷ್ಟೇ ಒಂದು ವರ್ಷದಲ್ಲಿ ಬಹಳಷ್ಟು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ. ಆಲ್ಮೋಸ್ಟ್ ಡಬಲ್ ಕೂಡ ಆಗಿದೆ. ಅದಾನಿ ಪೋರ್ಟ್ 37 PE ಅಲ್ಲಿ ಟ್ರೇಡ್ ಆಗ್ತಿದೆ. ಸೆಕ್ಟರ್ನ PE 50 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಳ್ಳೆ ಒಂದು ವ್ಯಾಲ್ಯೂಷನ್ ಅಲ್ಲಿ ಸ್ಟಾಕ್ ಅವೈಲೇಬಲ್ ಇದೆ. 95% ಅನಲಿಸ್ಟ್ ಗಳು ಬೈ ರೆಕಮೆಂಡೇಶನ್ ಅನ್ನ ಕೊಡ್ತಾ ಇದ್ದಾರೆ. ಟಾರ್ಗೆಟ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ 1,800 ವರೆಗೂ ಈ ಒಂದು ಸ್ಟಾಕ್ ಒಂದು ವರ್ಷದಲ್ಲಿ ರನ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಮೀಡಿಯಂ ಟಾರ್ಗೆಟ್ಸ್ ಕೂಡ 1,500 ಅರೌಂಡ್ ಅಲ್ಲಿ ಇದೆ. ಕರೆಕ್ಷನ್ ಬಂದ್ರೆ 900 ಅರೌಂಡ್ ನ ಪ್ರೈಸ್ ನಲ್ಲಿ ಕೂಡ ನೋಡೋದಕ್ಕೆ ಸಿಗಬಹುದು. ಬಟ್ ಅದು ಕೂಡ ಒಂದು ಬೈಯಿಂಗ್ ಆಪರ್ಚುನಿಟಿ ಆಗುತ್ತೆ. ಕಂಪನಿಯ ರೆವೆನ್ಯೂಸ್ ತುಂಬಾ ಚೆನ್ನಾಗಿ ಗ್ರೋ ಆಗ್ತಿದೆ. ಹಾಗೆ ಪ್ರಾಫಿಟ್ ನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಈ ಕಂಪನಿಯ ಪ್ರಾಫಿಟಬಿಲಿಟಿ ಸ್ಕೋರ್ ಕೂಡ 8.7 ಅರೌಂಡ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಪರ್ಫಾರ್ಮೆನ್ಸ್ ಕೂಡ ಸ್ಟ್ರಾಂಗ್ ಆಗಿ ಇದೆ. ಅದಾನಿ ಪೋರ್ಟ್ಸ್ ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ ಈ ಒಂದು ಕರೆಕ್ಷನ್ ನಲ್ಲಿ ಬೈ ಮಾಡ್ಕೊಳ್ಳೋದಕ್ಕೆ. ಬೇರೆ ಅದಾನಿ ಗ್ರೂಪ್ ನ ಸ್ಟಾಕ್ ಗಳಿಗೆ ಕಂಪೇರ್ ಮಾಡಿದಾಗ ಅದಾನಿ ಪೋರ್ಟ್ ಒಳ್ಳೆ ಒಂದು ವ್ಯಾಲ್ಯೂಷನ್ ಅಲ್ಲಿ ಟ್ರೇಡ್ ಆಗ್ತದೆ. ಹಾಗೆ ಇವರ ವಾಲ್ಯೂಮ್ಸ್ ಕೂಡ ಇನ್ಕ್ರೀಸ್ ಆಗ್ತದೆ. ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಿರೋದು ಸ್ಟಾಕ್ ಅನ್ನ ಅಟ್ರಾಕ್ಟಿವ್ ಮಾಡುತ್ತೆ. ಹಾಗೆ ಪ್ರೈವೇಟ್ ಸೆಕ್ಟರ್ನ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ನಲ್ಲಿ ಕೂಡ ಒಂದೇ ದಿನ 7% ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಸ್ಟಾಕ್ ಕೂಡ ಅಷ್ಟೇ ರೀಸೆಂಟ್ ಆಗಿ ಆಲ್ ಟೈಮ್ ಹೈ ಅನ್ನ ಟಚ್ ಮಾಡಿತ್ತು. ಆ ಒಂದು ಪ್ರೈಸ್ ನಿಂದ ಸಾಕಷ್ಟು ಕರೆಕ್ಷನ್ ಈಗ ನೋಡೋದಕ್ಕೆ ಸಿಕ್ಕಿದೆ. ಈ ಸ್ಟಾಕ್ ಕೂಡ ಒಳ್ಳೆ ಒಂದು ವ್ಯಾಲ್ಯೂಷನ್ ಅಲ್ಲಿ ಅವೈಲೇಬಲ್ ಇದೆ. 14 PE ನೋಡೋದಕ್ಕೆ ಸಿಗುತ್ತೆ. ಇಂಡಸ್ಟ್ರಿ PE 17 ಅರೌಂಡ್ ಅಲ್ಲಿ ಇದೆ. 39 ಅನಲಿಸ್ಟ್ ಗಳು ಈ ಒಂದು ಸ್ಟಾಕ್ ಅನ್ನ ಕವರ್ ಮಾಡಿದ್ದು ಅದರಲ್ಲಿ 92% ಬೈ ರೆಕಮೆಂಡೇಶನ್ಸ್ ನೋಡೋದಕ್ಕೆ ಸಿಗುತ್ತೆ. ಆಕ್ಸಿಸ್ ಬ್ಯಾಂಕ್ ನಲ್ಲಿ ಕೂಡ ಒಳ್ಳೆ ಒಂದು ಟಾರ್ಗೆಟ್ಸ್ ನ ಎಕ್ಸ್ಪೆಕ್ಟೇಷನ್ ಬ್ರೋಕರೇಜ್ ಗಳ ಕಡೆಯಿಂದ ಇರುತ್ತೆ. 1,500 ವರೆಗೂ ಆಕ್ಸಿಸ್ ಬ್ಯಾಂಕ್ ಹೋಗುವಂತ ಚಾನ್ಸಸ್ ಇದೆ. 34% ಅಷ್ಟು ರಿಟರ್ನ್ಸ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಲೋವರ್ ಪ್ರೈಸ್ ಎಕ್ಸಿಸ್ಟಿಂಗ್ ಪ್ರೈಸ್ ಗಿಂತ ನಮಗೆ ಹೈಯರ್ ಲೆವೆಲ್ ನಲ್ಲೇ ಕಾಣಿಸುತ್ತೆ. ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ಹಾಗೆ ಪ್ರಾಫಿಟ್ ಗ್ರೋತ್ ಅನ್ನ ರೀಸೆಂಟ್ ಫಿನಾನ್ಷಿಯಲ್ ಇಯರ್ ಗಳಲ್ಲಿ ಆಕ್ಸಿಸ್ ಬ್ಯಾಂಕ್ ಡಿಕ್ಲೇರ್ ಮಾಡಿದ್ದಾರೆ. ICICI ಬ್ಯಾಂಕ್, HDFC ಬ್ಯಾಂಕ್ ಗೆ ಕಂಪೇರ್ ಮಾಡಿದಾಗ ಕೂಡ ಆಕ್ಸಿಸ್ ಬ್ಯಾಂಕ್ ನ ಪರ್ಫಾರ್ಮೆನ್ಸ್ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಹಾಗೆ ಇವರ ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಿದೆ. ಆಕ್ಸಿಸ್ ಬ್ಯಾಂಕ್ ಪ್ರೈವೇಟ್ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಒಳ್ಳೆ ಒಂದು ಸ್ಟಾಕ್ ಆಗಿ ಕನ್ಸಿಡರ್ ಆಗುತ್ತೆ. ಈ ಒಂದು ಸ್ಟಾಕ್ ಅನ್ನು ಕೂಡ ನೀವು ಪೋರ್ಟ್ಫೋಲಿಯೋಗೆ ಆಡ್ ಮಾಡ್ಕೋಬಹುದು. ಹಾಗೇನೆ ICICI ಬ್ಯಾಂಕ್, HDFC ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕೂಡ ಈ ಒಂದು ಸೆಕ್ಟರ್ ನಲ್ಲಿ ಒಳ್ಳೆ ಒಂದು ಬೆಟ್ಟೆ ಆಗುತ್ತೆ.
ಸೊ 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ 10,000 ಕೋಟಿಯ ಪ್ರಾಫಿಟ್ಸ್ ಕಾಣಿಸ್ತಿದೆ. ಈ ಫಿನಾನ್ಷಿಯಲ್ ಇಯರ್ನಲ್ಲಿ 26,000 ಕೋಟಿಯ ಪ್ರಾಫಿಟ್ಸ್ ಇದೆ. ಸೊ 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ ಸಿಟಿ ಬ್ಯಾಂಕನ್ನು ಇವರು ಅಕ್ವೈರ್ ಮಾಡ್ಕೊಂಡಿದ್ರು. ಆದ್ರಿಂದ ಸ್ವಲ್ಪ ನಮಗೆ ಲಾಸ್ ನೋಡೋದಕ್ಕೆ ಸಿಕ್ಕಿತ್ತು, ಬಟ್ ಅದು ಅವರ ಆಕ್ವಿಸಿಷನ್ ಕಾಸ್ಟ್ ಆಗಿತ್ತು. ಆದ್ರಿಂದ 2023ರ ಫಿನಾನ್ಷಿಯಲ್ ಇಯರ್ನ ಫಿಗರ್ಸ್ ನಮಗೆ ಸ್ವಲ್ಪ ಕಡಿಮೆ ಕಾಣಿಸುತ್ತೆ. ಬಟ್ ಅವರ ಟೋಟಲ್ ಇನ್ಕಮ್ ಏನಿದೆ ಇಯರ್ ಆನ್ ಇಯರ್ ಗ್ರೋ ಆಗ್ತಾ ಇದೆ. ಹಾಗೆ ಪ್ರಾಫಿಟಬಿಲಿಟಿ ಸ್ಕೋರ್ ಕೂಡ 7.5 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಕಂಪನಿ ಕಡೆಯಿಂದ ಬಂದಿದೆ. ಈ ಒಂದು ಸ್ಟಾಕ್ ಕೂಡ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗುತ್ತೆ. ಹಾಗೆ 4ನೇ ಕಂಪನಿ ಇನ್ಫೋಸಿಸ್. ರೀಸೆಂಟ್ ಟೈಮ್ನಲ್ಲಿ ಇನ್ಫೋಸಿಸ್ ಅಷ್ಟೊಳ್ಳೆ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿಲ್ಲ, ಬಟ್ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗುತ್ತೆ. 2000 ಅರೌಂಡ್ ಅಲ್ಲಿ ಇನ್ಫೋಸಿಸ್ ಟ್ರೇಡ್ ಆಗ್ತಿತ್ತು, ಬಟ್ ಆ ಲೆವೆಲ್ನಿಂದ ಸಾಕಷ್ಟು ಕರೆಕ್ಟ್ ಆಗಿದೆ. ಹಾಗೆಯೇ ಇನ್ಫೋಸಿಸ್ ಕೂಡ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ ಅವೈಲೇಬಲ್ ಇದೆ. 42 ಅನಲಿಸ್ಟ್ಗಳು ಸ್ಟಾಕ್ ಅನ್ನು ಕವರ್ ಮಾಡಿದ್ದಾರೆ. 69% ಬೈ ರೆಕಮೆಂಡೇಶನ್ಸ್ ಇದೆ. 23ರ PE ಸ್ಟಾಕ್ ಟ್ರೇಡ್ ಆಗ್ತಿದೆ. ಹಾಗೆ ಸೆಕ್ಟರ್ನ PE 30 ಅರೌಂಡ್ ಅಲ್ಲಿ ಇರುತ್ತೆ. ಸೊ ಒಳ್ಳೆ ಒಂದು ವ್ಯಾಲ್ಯೂಷನ್ ಅಲ್ಲಿ ಈ ಒಂದು IT ಸ್ಟಾಕ್ ಕೂಡ ಅವೈಲೇಬಲ್ ಇರುತ್ತೆ. ಪ್ರಾಫಿಟಬಿಲಿಟಿ ಸ್ಕೋರ್ ಕೂಡ 7.7 ನೋಡೋದಕ್ಕೆ ಸಿಗುತ್ತೆ. ಕಂಟಿನ್ಯೂಸ್ ರೆವೆನ್ಯೂ ಗ್ರೋತ್, ಪ್ರಾಫಿಟ್ ಗ್ರೋತ್ ನಮಗೆ ಇನ್ಫೋಸಿಸ್ ನ ಕಡೆಯಿಂದ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಾ ಇದೆ. ಬಟ್ ಇನ್ಫೋಸಿಸ್ 2025ರ ಫಿನಾನ್ಷಿಯಲ್ ಇಯರ್ ನಲ್ಲಿ ರೆವೆನ್ಯೂ ಗೈಡೆನ್ಸ್ ಅನ್ನ ಸಿಂಗಲ್ ಡಿಜಿಟ್ ಕೊಟ್ಟಿದ್ದಾರೆ. ಅದೆಲ್ಲೋ ಒಂದ್ ಕಡೆ ಮುಂದಿನ 2-3 ಕ್ವಾರ್ಟರ್ಗಳಲ್ಲಿ ಇಂಪ್ಯಾಕ್ಟ್ ಮಾಡಬಹುದು. ಬಟ್ ಲಾಂಗ್ ಟರ್ಮ್ ನ ಪರ್ಸ್ಪೆಕ್ಟಿವ್ ಇದ್ರೆ ಇನ್ಫೋಸಿಸ್, TCS, HCL ಟೆಕ್ ಒಳ್ಳೆ ಒಂದು ಬೆಟ್ ಆಗುತ್ತೆ. ಈ ಸ್ಟಾಕ್ ಗಳನ್ನ ಕೂಡ ಪೋರ್ಟ್ಫೋಲಿಯೋಗೆ ಆಡ್ ಮಾಡ್ಕೋಬಹುದಾಗುತ್ತೆ. ಎಲೆಕ್ಷನ್ ವಾಲಟಾಲಿಟಿಯಿಂದ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಅಷ್ಟಾಗಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿಲ್ಲ. ಅಕಸ್ಮಾತ್ US ಮಾರ್ಕೆಟ್ಸ್ ಗಳಲ್ಲಿ ವೀಕ್ನೆಸ್ ಇದ್ರೆ ಇಂಡಿಯನ್ IT ಕಂಪನಿಗಳು ಕೂಡ ಸ್ವಲ್ಪ ಕರೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಆ ಒಂದು ಕರೆಕ್ಷನ್ ನ ಲಾಭವನ್ನು ನೀವು ಪಡ್ಕೋಬಹುದಾಗುತ್ತೆ. ಸೊ ಇನ್ಫೋಸಿಸ್ ನ ಕರೆಂಟ್ ಲೆವೆಲ್ ಅಲ್ಲಿ ಆಡ್ ಮಾಡ್ಕೋಬಹುದು. ಹಾಗೆ NTPC ಕೂಡ ಒಳ್ಳೆ ಒಂದು ಬೆಟ್ ಆಗುತ್ತೆ. ಇವತ್ತು ಒಂದೇ ದಿನ 15% ಕರೆಕ್ಟ್ ಆಗಿದೆ. PSU ಸೆಕ್ಟರ್ ನಲ್ಲಿ ಬರುವಂತಹ ಕಂಪನಿ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೂಡ ಕೆಲಸ ಮಾಡ್ತಿದ್ದಾರೆ. ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ರೀಸೆಂಟ್ ಟೈಮ್ ನಲ್ಲಿ ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ. ಈಗ ಸಾಕಷ್ಟು ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಇದೊಂದು ಬೈಯಿಂಗ್ ಆಪರ್ಚುನಿಟಿ ಆಗುತ್ತೆ. 17ರ PE ಅಲ್ಲಿ ಟ್ರೇಡ್ ಆಗ್ತದೆ. ಸೆಕ್ಟರ್ನ PE 24 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಸ್ಟಾಕ್ ಅನ್ನು ಕೂಡ 21 ಅನಲಿಸ್ಟ್ ಕವರ್ ಮಾಡಿದ್ದು 86% ನಷ್ಟು ಬೈ ರೆಕಮೆಂಡೇಶನ್ಸ್ ಇದೆ. ಪ್ರಾಫಿಟಬಿಲಿಟಿ ಸ್ಕೋರ್ 7.4 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಕಂಪನಿ ಕೂಡ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್, ಪ್ರಾಫಿಟ್ ಗ್ರೋತ್ ಅನ್ನ ರೀಸೆಂಟ್ ಟೈಮ್ ನಲ್ಲಿ ತೋರಿಸಿದೆ. ಸೊ NTPC PSU ಸೆಕ್ಟರ್ ನ ಸ್ಟಾಕ್ ಆಗಿದ್ರು ಕೂಡ ಒಳ್ಳೆ ಒಂದು ಗ್ರೋತ್ ನ ಪರ್ಸ್ಪೆಕ್ಟಿವ್ಸ್ ಗಳು ಈ ಒಂದು ಸ್ಟಾಕ್ ನಲ್ಲಿ ಇರುತ್ತೆ. ಒಳ್ಳೆ ಕೆಪೆಕ್ಸ್ ಪ್ಲಾನ್ಸ್ ಅನ್ನ ಕೂಡ ಹೊಂದಿದ್ದಾರೆ. NTPC ಗ್ರೀನ್ ಎನರ್ಜಿ ಸಬ್ಸಿಡರಿಯ ಮೂಲಕ ಗ್ರೀನ್ ಎನರ್ಜಿಯನ್ನ ಬಳಸಿಕೊಂಡು ಪವರ್ ಜನರೇಷನ್ ಅನ್ನ ಮಾಡುವಂತ ಪ್ಲಾನ್ಸ್ ಕೂಡ ಇದೆ. ರೀಸೆಂಟ್ ಟೈಮ್ ನಲ್ಲಿ ಬಹಳಷ್ಟು ಸ್ಟಾಕ್ ಗೇನ್ ಆಗಿದೆ. ಹಾಗೆ 455ರ ಟಾರ್ಗೆಟ್ಸ್ ಅನ್ನ ಕೂಡ ಬಹಳಷ್ಟು ಬ್ರೋಕರೇಜ್ ಗಳು ಕೊಟ್ಟಿದ್ದಾರೆ. ಸ್ಟಾಕ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ 270ರವರೆಗೂ NTPC ಹೋಗಬಹುದು. ಸೊ ಈ ಒಂದು ಸ್ಟಾಕ್ ಕೂಡ ಅಷ್ಟೇ ಕರೆಕ್ಟ್ ಆದಷ್ಟು ಕೂಡ ನಾವು ಬೈ ಮಾಡ್ಕೋಬಹುದಾಗುತ್ತೆ. ಸೊ ಫ್ಯೂಚರ್ ನಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ NTPC ಜನರೇಟ್ ಮಾಡಿ ಕೊಡಬಹುದು. ಹಾಗೆ ಒಳ್ಳೆ ಒಂದು ಡಿವಿಡೆಂಡ್ ಅನ್ನ ಯೂಶಲಿ NTPC ಪೇ ಮಾಡ್ತಾರೆ. ಹಾಗೆ ಟಾಟಾ ಮೋಟಾರ್ಸ್ ಕೂಡ ಒಳ್ಳೆ ಒಂದು ಬೆಟ್ ಆಗುತ್ತೆ. ಒಂದೇ ದಿನ 5% ನ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಟಾಟಾ ಮೋಟಾರ್ಸ್ ರೀಸೆಂಟ್ ಟೈಮ್ ನಲ್ಲಿ ಜನರೇಟ್ ಮಾಡಿ ಕೊಟ್ಟಿದೆ. 1065ರ ಹೈ ನೋಡೋದಕ್ಕೆ ಸಿಕ್ಕಿತ್ತು. ಆ ಒಂದು ಪ್ರೈಸ್ ನಿಂದ ಈಗ ಕರೆಕ್ಟ್ ಆಗ್ತಾ ಇದೆ. ಸೊ ಟಾಟಾ ಮೋಟಾರ್ಸ್ ನ ಪ್ರಾಫಿಟಬಿಲಿಟಿ ಸ್ಕೋರ್ 7.6. ಕಳೆದ ಫಿನಾನ್ಷಿಯಲ್ ಇಯರ್ ನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಅನ್ನ ಕಂಪನಿ ತೋರಿಸಿದ್ದಾರೆ. ಹಾಗೆ ಸೆಕ್ಟರ್ನ PE ಗೆ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ವ್ಯಾಲ್ಯೂಷನ್ ನಲ್ಲಿ ಟಾಟಾ ಮೋಟಾರ್ಸ್ ಅವೈಲೇಬಲ್ ಇದೆ. 30 ಅನಲಿಸ್ಟ್ಗಳು ಕವರ್ ಮಾಡಿದ್ದು 60% ಬೈ ರೆಕಮೆಂಡೇಶನ್ಸ್ ಇದೆ. 1200ರ ಟಾರ್ಗೆಟ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಒಳ್ಳೆ ಬೆಟ್ ಆಗುತ್ತೆ. ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ನೋಡೋದಕ್ಕೆ ಸಿಗುತ್ತೆ. 2023ರ ಫಿನಾನ್ಷಿಯಲ್ ಇಯರ್ ನಿಂದ ಕಂಪನಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಸೊ ಟಾಟಾ ಮೋಟಾರ್ಸ್ ಸ್ಟಾಕ್ ಅನ್ನ ಕರೆಂಟ್ ಲೆವೆಲ್ ನಿಂದ ಸ್ವಲ್ಪ ಆಡ್ ಮಾಡ್ಕೊಳ್ತಾ ಬರ್ಬೋದಾಗುತ್ತೆ. ಲಾಂಗ್ ಟರ್ಮ್ ನಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಈ ಕಂಪನಿ ಜನರೇಟ್ ಮಾಡಿ ಕೊಡಬಹುದು. ಯಾಕೆಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಸೇಲ್ಸ್ ನಲ್ಲಿ ಒಳ್ಳೆ ಒಂದು ಜಂಪ್ ರೀಸೆಂಟ್ ಟೈಮ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಮುಂದೆ ಬರ್ತಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ಡಿಮಾಂಡ್ ಇನ್ಕ್ರೀಸ್ ಆಗುತ್ತೆ. ಅದರ ಅಡ್ವಾಂಟೇಜ್ ಟಾಟಾ ಮೋಟಾರ್ಸ್, M&M ನಂತ ಸ್ಟಾಕ್ ಗಳಿಗೆ ಸಿಗುತ್ತೆ. ಹಾಗೇನೆ PSU ಸೆಕ್ಟರ್ ನ ಬ್ಯಾಂಕ್ ಈ ಒಂದು ಸ್ಟಾಕ್ ಅನ್ನು ಕೂಡ ನೀವು ಆಡ್ ಮಾಡ್ಕೋಬಹುದಾಗುತ್ತೆ. 7.25ರ PE ರೇಷಿಯೋ ನೋಡೋದಕ್ಕೆ ಸಿಗುತ್ತೆ. ಸೆಕ್ಟರ್ ನ PE 17ರ ಅರೌಂಡ್ ಅಲ್ಲಿ ಇದೆ. ಸೊ ಈ ಒಂದು ಸ್ಟಾಕ್ ಅನ್ನು ಕೂಡ 64% ಅನಲಿಸ್ಟ್ ಗಳು ರೆಕಮೆಂಡ್ ಮಾಡ್ತಿದ್ದಾರೆ. ಹಾಗೇನೆ ಟಾರ್ಗೆಟ್ ಪ್ರೈಸ್ 128ರ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. 17% ಅಪ್ಸೈಡ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಪ್ರಾಫಿಟಬಿಲಿಟಿ ಸ್ಕೋರ್ 6ರ ಅರೌಂಡ್ ಅಲ್ಲಿ ಇದೆ. ಹಾಗೆ ಕಂಪನಿ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ಅನ್ನ ರೀಸೆಂಟ್ ಟೈಮ್ ನಲ್ಲಿ ತೋರಿಸಿದೆ. ಹಾಗೆ ಇವರ ಟೋಟಲ್ ಇನ್ಕಮ್ ಅಂದ್ರೆ ಪ್ರಾಫಿಟ್ಸ್ ಏನಿದೆ ಅದು ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಈ ಒಂದು ಸ್ಟಾಕ್ PSU ಸೆಕ್ಟರ್ ನ ಕೆನರಾ ಬ್ಯಾಂಕ್ ಆಗಿರುತ್ತೆ. ಕೆನರಾ ಬ್ಯಾಂಕ್ ಸ್ಟಾಕ್ ಪ್ರೈಸ್ ನಲ್ಲಿ ಒಂದೇ ದಿನ ನಮಗೆ 15% ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟ್ ಆಗಿ ಸ್ಟಾಕ್ ಸ್ಪ್ಲಿಟ್ ಕೂಡ ಆಗಿತ್ತು. ಈಗ ಅಟ್ರಾಕ್ಟಿವ್ ಪ್ರೈಸ್ ನಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಬಹಳಷ್ಟು ಜನ ಕಡಿಮೆ ಪ್ರೈಸ್ ನ ಸ್ಟಾಕ್ ಅನ್ನ ಹುಡುಕ್ತಾ ಇರ್ತೀರಾ. ಸೊ 100 ರೂಪಾಯಿ ರೌಂಡ್ ಅಲ್ಲಿ ಕೆನರಾ ಬ್ಯಾಂಕ್ ಅವೈಲೇಬಲ್ ಇದೆ. ಸೊ ಲಾಂಗ್ ಟರ್ಮ್ಗೆ ಈ ಒಂದು ಬ್ಯಾಂಕ್ ಕೂಡ ಸೂಟೇಬಲ್ ಆಗಿರುತ್ತೆ. ಹಾಗೆ SBI ಅನ್ನು ಕೂಡ ನೀವು ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ.
ಸೊ ಈ ರೀತಿಯಲ್ಲಿ ಒಳ್ಳೊಳ್ಳೆ ಫಂಡಮೆಂಟಲ್ಸ್ ಇರುವಂಥ ಸ್ಟಾಕ್ಗಳಲ್ಲಿ ಕರೆಕ್ಷನ್ ಬಂದಿದೆ. ಆ ಕರೆಕ್ಷನ್ನ ಲಾಭವನ್ನು ಪಡ್ಕೊಂಡು ಶೇರ್ಸ್ಗಳನ್ನು ನಾವು ಆ್ಯಡ್ ಮಾಡ್ಕೊಬೋದಾಗುತ್ತೆ. ಸೊ ಇದೇ ರೀತಿಯಲ್ಲಿ ಪರ್ಟಿಕ್ಯುಲರ್ ಸ್ಟಾಕ್ನ ಫಂಡಮೆಂಟಲ್ಸನ್ನು ಚೆಕ್ ಮಾಡಬೇಕು ಅಂದರೆ ಟಿಕರ್ ಟೇಪ್ ಆ್ಯಪನ್ನು ನೀವು ಬಳಸ್ಕೋಬೋದಾಗುತ್ತೆ. ಸೊ ಈ ಒಂದು ಪ್ರೋ ಮೆಂಬರ್ಶಿಪ್ನ ಆ್ಯನ್ಯುವಲ್ ಚಾರ್ಜಸ್ $2,400 ಅರೌಂಡಲ್ಲಿ ಬರುತ್ತೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಆ ಒಂದು ಲಿಂಕನ್ನು ನೀವು ಯೂಸ್ ಮಾಡಿದ್ರೆ 25% ಡಿಸ್ಕೌಂಟ್ ನಿಮಗೆ ಟಿಕರ್ ಟೇಪ್ ಪ್ರೋ ಮೆಂಬರ್ಶಿಪ್ನಲ್ಲಿ ಸಿಗುತ್ತೆ. $1,800ಗೆ ನೀವು ಈ ಒಂದು ಪ್ರೋ ಮೆಂಬರ್ಶಿಪ್ಪನ್ನು ಎಂಜಾಯ್ ಮಾಡ್ಬೋದಾಗುತ್ತೆ. ಸೊ ಟಿಕರ್ ಟೇಪ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಕಮೆಂಟ್ ಸೆಕ್ಷನಲ್ಲಿ ಅವೈಲೇಬಲ್ ಇರುತ್ತೆ. ಅಲ್ಲಿಂದ ನೀವು ಟಿಕರ್ ಟೇಪ್ ಪ್ರೋ ಮೆಂಬರ್ಶಿಪ್ಪನ್ನು ಪಡ್ಕೋಬೋದು.